ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಡ್ಯ ಜಿಲ್ಲೆಯ ನಿರ್ಮಿತಿ ಕೇಂದ್ರದಲ್ಲಿ ನಕಲಿ ಇಂಜಿನಿಯರ್ಗಳ ಹಾವಳಿ ಜಾಸ್ತಿ ಆಗಿದೆ. 3 ಸೈಟ್ ಇಂಜಿನಿಯರ್ಗಳನ್ನು ವಜಾಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಕಲಿ ಇಂಜಿನಿಯರ್ಗಳು ನಿಗದಿತ ವಿದ್ಯಾರ್ಹತೆ ಇಲ್ಲದಿದ್ರೂ ಕೂಡ ಅವರು ಇಂಜಿನಿಯರ್ಗಳನ್ನಾಗಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗಿತ್ತು. ಮಂಡ್ಯದ ನಿರ್ಮಿತಿ ಕೇಂದ್ರದಲ್ಲಿ ಅಧಿಕಾರಿಗಳ ತಂಡವನ್ನ ನಡೆಸಿದ ತನಿಖೆಯಿಂದ ಈ ಅಕ್ರಮ ಬಯಲಾಗಿದೆ. ನಕಲಿ ಅಂಕಪಟ್ಟಿ ಪ್ರಮಾಣ ಪತ್ರ ನೀಡಿ ಉದ್ಯೋಗ ಪಡೆದಿದ್ದರು 3 ಸೈಟ್ ಇಂಜಿನಿಯರ್ಗಳಾದ BL ವೇಣುಗೋಪಾಲ್, ಪ್ರಶಾಂತ್, ಇಂಜಿನಿಯರ್ ಶ್ರೀಧರ್ ವಿರುದ್ಧ ನಕಲಿ ಪ್ರಮಾಣ ಪತ್ರ ನೀಡಿದಂತ ಆರೋಪ ಇದೆ. ಈ ಸಂಬಂಧ ದಾಖಲೆ ಸಹಿತ ದೂರು ನೀಡಿದ್ರು ಹೋರಾಟಗಾರ KR ರವೀಂದ್ರ. ಅವರ ದೂರನ್ನ ಪರಿಗಣಿಸಿದಂಥ ಜಿಲ್ಲಾಡಳಿತ ತನಿಖೆಗೆ ಒಂದು ತಂಡವನ್ನು ನಿಯೋಜನೆ ಮಾಡಿತ್ತು. ವಿದ್ಯಾರ್ಹತೆ ಇಲ್ಲ ಆದರೂ ಕೂಡ ಇಂಜಿನಿಯರ್ ಇವರು. ನೋಡಿ, ಕಣ್ಣು ಮುಚ್ಚಿ ನೇಮಕಾತಿಯನ್ನು ಮಾಡ್ತಾರಾ ಗೊತ್ತಿಲ್ಲ, ಕಣ್ಣು ಮುಚ್ಚಿ ಇವರನ್ನ ತೆಗೆದುಕೊಳ್ತಾರ ಗೊತ್ತಿಲ್ಲ. ಕೇವಲ ಇವರನ್ನ ಅಮಾನತು ಮಾಡೋದು ಮಾತ್ರವಲ್ಲ, ಇವರನ್ನ ನೇಮಕಾತಿ ಮಾಡಿದಂಥವ್ರಿಗೂ ಶಿಕ್ಷೆ ಆಗಬೇಕು. ನೇಮಕಾತಿ ಆಗತ್ತೆ, ಇವರಿಗೆ ಸರಿಯಾದ ರೀತಿಯ ಡಿಗ್ರಿಗಳೇ ಇಲ್ಲ, ವಿದ್ಯಾರ್ಹತೆ ಇಲ್ಲ ಅಂತ ಹೇಳಿದ್ರು ಇವರನ್ನು ನೇಮಕಾತಿ ಮಾಡಿಕೊಂಡಂಥವ್ರು ಯಾರು? ಇವರು ಲಂಚ ಕೊಟ್ಟಿದ್ದಾರಾ? ಹಣದ ಮಳೆ ಸುರಿಸಿ ಅಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರಾ? ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗಿದೆ. ಸದ್ಯಕ್ಕೆ ಈ 3 ವಜಾಗೊಳಿಸಿ ಅಥವಾ ಅಮಾನತು ಮಾಡಿ ಆದೇಶವನ್ನು ಮಾಡಲಾಗಿದೆ. ತನಿಖೆಯನ್ನು ಮುಂದುವರಿಸಲಿಕ್ಕೆ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಕೇವಲ ಇವರನ್ನ ಅಮಾನತು ಮಾಡಿದ್ರೆ ಸಾಕಾ ಅಥವಾ ಇವರನ್ನ ನೇಮಕಾತಿ ಮಾಡಿದಂಥವ್ರಿಗೂ ಶಿಕ್ಷೆ ಆಗಬೇಕಾಗತ್ತೆ? ಜೊತೆಗೆ ಇವರು ವಿದ್ಯಾರ್ಥಿ ಇಲ್ಲ ಅಂತ ಹೇಳಿದ್ರೆ ಲಂಚ ಕೊಟ್ಟು ಹಣ ಕೊಟ್ಟು ಈ ಕೆಲಸಕ್ಕೆ ಬರ್ತಾರೆ. ನಿರ್ಮಿತಿ ಕೇಂದ್ರದಿಂದ ನಡೆಯುವ ಎಲ್ಲ ಕಾಮಗಾರಿಗಳಲ್ಲೂ ಇವರು ಹಣವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ನಕಲಿ ಕಾಮಗಾರಿಗಳು ಆಗೋದು, ಕಳಪೆ ಕಾಮಗಾರಿ ಹಾಳಾಗೋದು ಅಂತ ಒಂದು ಸೀರೀಸ್ ಆಫ್ ತಪ್ಪುಗಳೇ ಇಲ್ಲಿ ನಡೆದೋಗುತ್ತೆ ಅಂತ. ನಿಜವಾಗ್ಲೂ ದಸರಥ ಅಷ್ಟೇ ಅಲ್ಲ, ಏನು ಇವ್ರ ಜಸ್ಟ್ ವಜಾ ಮಾಡಿದ್ರ ಸಾಲದು ಇವರ ಅವಧಿನಲ್ಲಿ ಇವರು ಎಷ್ಟು ವರ್ಷಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ, ವೇತನವನ್ನು ಪಡ್ಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ವಸೂಲಿ ಮಾಡ್ಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿರ್ತದ್ದು. ಜೊತೆಗೆ ಇವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲು ಮಾಡ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳ್ತಿರ್ತಕ್ಕಂಥದ್ದು. ಈಗಾಗಲೇ ದೂರುದಾರರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಏನು ಸರ್ಕಾರಕ್ಕೆ ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ವಜಾ ಮಾಡಿರೋದಷ್ಟೇ ಅಲ್ಲ, ಇವ್ರ ವಿರುದ್ಧವಾಗಿ ದೂರು ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಕ್ರಮಗಳಾಗಿದ್ದಾವೆ. ಜೊತೆಗೆ ಅಕ್ರಮ ನೇಮಕಾತಿ ಆಗಿದೆ. ಇವ್ರು ಕೊಟ್ಟಿರ್ತಕ್ಕಂಥ ಪದವಿ ಸರ್ಟಿಫಿಕೇಟ್ ಇರ್ಬೋದು, ಅಂಕಪಟ್ಟಿಗಳಿರ್ಬೋದು, ಅದೆಲ್ಲವೂ ಕೂಡ ನಕಲಿ ಆಗಿದೆ ಅಂತೇಳಿ ದೂರನ್ನ ಕೊಟ್ಟಿದ್ರು. ಮಂಡ್ಯ ಜಿಲ್ಲಾಧಿಕಾರಿಗಳು 3 ADC ನೇತೃತ್ವದಲ್ಲಿ 3 ಅಧಿಕಾರಿಗಳ ತನಿಖಾ ತಂಡವನ್ನ ರಚನೆ ಮಾಡಿ ಅದರಲ್ಲಿ ತನಿಖೆಯನ್ನು ಕೂಡ ನಡೆಸಿದ್ರು. ಆ 3 ಅಧಿಕಾರಿಗಳು ಕೂಡ ಒಂದು ವಿಸ್ತೃತವಾದ ತನಿಖೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು. ಆ ವರದಿನಲ್ಲಿ ಇವರ ಏನು ನಕಲಿ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ನಕಲಿ ಅಂಕಪಟ್ಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ 3 ಕೂಡ ಇದೀಗ ವಜಾಗೊಳಿಸಿರ್ತಕ್ಕಂಥದ್ದು. ಈಗ ವಜಾ ಮಾಡಿರೋದಷ್ಟೇ ಅಲ್ಲ, ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆ, ಜೊತೆಗೆ ಅವರ ಮೊಕದ್ದಮೆಯನ್ನ ದಾಖಲು ಮಾಡಬೇಕು. ಜೊತೆಗೆ ಅವರ ಅಲ್ಲಿ ಇಷ್ಟು ವರ್ಷ ಏನವರು ವೇತನವನ್ನ ಪಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ವಸೂಲಿ ಮಾಡಬೇಕು ಅನ್ನೋ ಆಗ್ರಹ ಕೂಡ ಕೇಳ್ಬಂದಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಬರೀ 3 ಅಷ್ಟೇ ಅಲ್ಲ, ಈ ಹಿಂದೆ ನಿರ್ಮಿತಿ ಕೇಂದ್ರದ PD ಒಬ್ರು ಇದ್ರು, ಅವರು ಕೂಡ ಏನೋ ನಕಲಿ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು ಹುದ್ದೆಯನ್ನ ಪಡ್ಕೊಂಡಿದ್ರು. ಅವ್ರ ವಿರುದ್ಧವೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿ ಹಲವಾರು ತಿಂಗಳುಗಳಾಗಿದ್ರು ಕೂಡ ಆತನ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ರೀತಿಯ ಪ್ರಕರಣಗಳು ಆಗಿಂದಾಗೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನಕಲಿ ಅಂಕಪಟ್ಟಿಗಳನ್ನ ಪಡೆಯುವಂತವರು ಮತ್ತೆ ಈ ಒಂದು ನಕಲಿ ಅಂಕಪಟ್ಟಿಗಳನ್ನ ಕೊಡ್ತಿರ್ತಕ್ಕಂಥವರ ಜಾಲದ ವಿರುದ್ಧವಾಗಿ ಏನು ಸಮಗ್ರ ತನಿಖೆ ಕೂಡ ಆಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಮಂಡ್ಯ ನಿರ್ಮಿತಿ ಕೇಂದ್ರ ಮತ್ತೆ ಇತರೆ ಉದ್ಯೋಗಗಳನ್ನ ಪಡ್ಕೊಂಡಿರ್ತಕ್ಕಂಥ ಏನು ನಕಲಿ ಸೂರರು ಏನಿದ್ದಾರೆ ಅವ್ರ ವಿರುದ್ಧವೂ ಕೂಡ ಸಮಗ್ರ ತನಿಖೆ ಆಗ್ಬೇಕು, ಅವ್ರ ವಿರುದ್ಧವೆಲ್ಲವೂ ಕೂಡ ಕ್ರಮ ಆಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ದಸರಾ. ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.